ನಮ್ಮ ಜೊತೆಯಲ್ಲಿ ಮಾಜಿ ಸಚಿವರಾದ ಎಚ್.ಎಂ. ರೇವಣ್ಣ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರಾಜಣ್ಣ ಅವರು ಕಳೆದ 2-3 ದಿನದ ಹಿಂದೆ ಮಹಾಭಾರತ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು, ಇಡೀ ರಾಜ್ಯದಲ್ಲಿ ಈ ಓಟ್ ಶಿಫ್ಟಿಂಗ್ ಪವರ್ ಅಂತ ಹೇಳಿ ಯಾರ ಕೈಲಾದ್ರೂ ಇದ್ರೆ ದೇವೇಗೌಡರು ಹಾಗೆ ಯಡಿಯೂರಪ್ಪನವರು. ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ನಾವು ಗಮನ ಕೊಟ್ಟಾಗ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯನವರು, ಬಿಕಾಸ್ ಈಸ್ ಅ ಮಾಸ್ ಲೀಡರ್. ಇಂಥ ಮಾಸ್ ಲೀಡರ್ ಅನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಕುರ್ಚಿ ಮೇಲೆ ಕೂರಿಸುವ ಪ್ರಯತ್ನವನ್ನ ಈ ಮಧ್ಯಂತರದ ಅವಧಿಯಲ್ಲಿ ಮಾಡಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನಿಮ್ಮ ಅಬ್ಸರ್ವೇಷನ್ ಬೇಕು ಸರ್ ಇದಕ್ಕೆ. ರಾಜ್ಯದಲ್ಲಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಒಳ್ಳೆಯದು. ಎರಡನೇದು, ನಾಯಕತ್ವ ಬದಲಾವಣೆ ವಿಷಯ ಬಂದಾಗ ಅದಕ್ಕೆ ಬೇರೆ ಬೇರೆ ಪ್ರಕಾರಗಳಿವೆ. ನಾನು ನೋಡಿದೆ, ರವೀಂದ್ರ ರೇಷ್ಮೆ ಅವ್ರ ಮಾತು ಕೇಳಿದೆ. ಈಗ ನಾವು ಹೇಳೋವಂಥ ಸಂದರ್ಭದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಗಬೇಕು ಅಂತ ನಾವುಗಳು ಹೊರಗಡೆ ಇರೋರು ಹೇಳೋದಕ್ಕಿಂತ ಒಂದು ಪ್ರೋಸೆಸ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಚುನಾಯಿತ ಪ್ರತಿನಿಧಿಗಳು ಅವರ ನಾಯಕರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲೇ ಪ್ರಜಾಪ್ರಭುತ್ವದ ಮೂಲ. ನಾವು ಇದನ್ನು ಒಪ್ಪಿ, ಕಾನ್ಸ್ಟಿಟ್ಯೂಷನ್ ಒಪ್ಪಿ ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ವರ್ಚಸ್ಸು, ವೈಯಕ್ತಿಕ ಮಾತುಗಳು, ವೈಯಕ್ತಿಕ ತೀರ್ಮಾನಗಳು ಅದು ಬರೋದಿಲ್ಲ. ನಾನು ಸಿದ್ದರಾಮಯ್ಯನವರ ವರ್ಚಸ್ಸಿನ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದರೆ ಈಸ್ ಎ ಜನನಾಯಕ. ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ, 16 ಬಡ್ಜೆಟನ್ನು ಕೊಟ್ಟಿದ್ದಾರೆ. ಅವರು ಎಲ್ಲ ವಿಷಯದಲ್ಲೂ ಕೂಡ ಇಟ್ ಈಸ್ ಸಕ್ಸೆಸಿವ್ ಚೀಫ್ ಮಿನಿಸ್ಟರೇ. ಆದರೆ ಮುಖ್ಯಮಂತ್ರಿಗಳ ಆಯ್ಕೆ ಏನಾಗುತ್ತೆ ಅನ್ನೋ ವಿಷಯಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯವೈಖರಿಗೂ ಹೋಲಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಕೇಳಿಸ್ಕೊಂಡೆ ಮಾನ್ಯ ರವೀಂದ್ರ ರೇಷ್ಮೆ ಅವರ ಮಾತನ್ನು. ನಿಜ, ನಮ್ಮಲ್ಲಿ ಎಲ್ಲರೂ ಕೂಡ ಪ್ರಬುದ್ಧಮಾನಕ್ಕೆ ಬರುವಂಥ ನಾಯಕರುಗಳು ಅನೇಕ ಜನರು ಇದ್ದಾರೆ. ಅದರಲ್ಲಿ ಪಕ್ಷ ಕಟ್ಟೋದ್ರಲ್ಲಿ, ಸಂಘಟನೆಯಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಕೂಡ ದೇವರಾಜ ಅರಸವ್ರ ಕಾಲದಿಂದಲೂ ಕೂಡ ನಾನು ಸಂಘಟನೆಯಲ್ಲೇ ಬಂದಂಥವ್ರು. ನನಗೆ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಪಕ್ಷ ಮೊದಲು, ಜಾತಿ ಎರಡನೇದು, ಮೂರನೇದು ಹಣ ಇತ್ತು. ಇವತ್ತು ನಾವು ನೋಡ್ತಾ ಇದ್ದೇವೆ, ಮೊದಲನೇದು ಹಣ, ಎರಡನೇದು ಜಾತಿ, ಮೂರನೇದು ಪಕ್ಷಕ್ಕೆ ಹೋಗಿ ನಿಂತಿದ್ದೀವಿ. ಇಂಥ ರಾಜಕೀಯ ಅವನತಿ ಅಂತ ಹೇಳಿದ್ರು ತಪ್ಪಾಗಲಾರದು. ಇಂಥ ಸಂದರ್ಭದಲ್ಲಿ ರಾಜಣ್ಣವರವರ ಮಾತಿನಲ್ಲಿ ಒಂದಂತೂ ಇದೆ, ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅಂತ ನಾವು ಇಲ್ಲ ಅಂತ ಯಾರು ಹೇಳಲ್ಲ. ಓಟ್ ಟ್ರಾನ್ಸ್ಫರ್ ಮಾಡೋ ಕೆಪಾಸಿಟಿ ಇರೋದು ಅವ್ರಿಗಿದೆ, ಇಲ್ಲ ಅಂತ ಹೇಳ್ತಲ್ಲ. ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಷ್ಟೇ. ಸಿದ್ದರಾಮಯ್ಯನವ್ರನ್ನ ಹೊಗಳೋದು, ಸಿದ್ದರಾಮಯ್ಯನವರ ಚರ್ಚೆ ಈಗ ತಾವು ಅವಾಗಲೇ ಮಾತನಾಡುವಾಗ ಮಾಸ್ ಲೀಡರ್ ಹೌದು, ಅವರ ವರ್ಚಸ್ಸಿನ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳಿ ಅವರ ವರ್ಚಸ್ಸನ್ನ ಈ ತಲೆಮಾರಿನ ವೋಟರ್ಸ್ಗೆ ಮತ್ತೊಮ್ಮೆ ತಲುಪಿಸುವ ಪ್ರಯತ್ನ ಸಿದ್ದರಾಮೋತ್ಸವದ ಭಾಗವಾಗಿ ಮಾಡಿದ್ರಲ್ಲಿ ತಮ್ಮ ಪಾತ್ರ ಕೂಡ ಬಹಳ ಇದೆ ಸರ್. ಬಟ್ ಇದೀಗ ಅದೇ ಅಹಿಂದ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಅವರ ಕುರ್ಚಿಯನ್ನ ಉಳಿಸೋ ಪ್ರಯತ್ನ ಆಗ್ತಾ ಇದೆ ಅನ್ನೋ, ಇದನ್ನ ಅಪವಾದ ಅಂತಿರೋ, ಆರೋಪ ಅಂತಿರೋ, ಅಥವಾ ಸತ್ಯಕ್ಕೆ ಹತ್ತಿರವಾದ ಮಾತು ಅಂತಿರೋ ಗೊತ್ತಿಲ್ಲ. ಇಂಥದ್ದೊಂದು ಪ್ರಯತ್ನ, ಅಹಿಂದ ನಾಯಕರನ್ನ ಒಟ್ಟು ಮಾಡೋದು, ಬಲ ಪ್ರದರ್ಶನ ಮಾಡೋದು, ತೆರೆಮರೆಯಲ್ಲಿ ಪ್ರಯತ್ನ ಮಾಡೋ ಮೂಲಕ ಅಹಿಂದ ಓಟು ಸಿದ್ದರಾಮಯ್ಯನವ್ರ ಮೇಲೆ ಡಿಪೆಂಡ್ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಡಿಪೆಂಡ್ ಆಗಿರಬೇಕು ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ತಲುಪಿಸೋ ಪ್ರಯತ್ನ ಆಗ್ತಿದೆ ಅನ್ನೋದೊಂದು ಚರ್ಚೆ ಆಗ್ತಿದೆ. ಇದು ಸೃಷ್ಟಿ, ಇದು ನೀವು ರಾಜಕೀಯ ವಿದ್ಯಮಾನಗಳೆಲ್ಲ ಆಗ್ತಕ್ಕಂಥ ಚರ್ಚೆಗಳೇ ಹೊರತು ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಭಾಳ ಕಷ್ಟ ಇದೆ. ಅಷ್ಟು ಈಸಿಯಾಗಿ ಅದಕ್ಕಾಗಿಯೇ ಮಾಡ್ತಾ ಇದ್ದಾರೆ ಅಂತ ಹೇಳೋರು ಇವಾಗ ನೆನ್ನೆ ನೋಡಿದೆ, ಡೆಲ್ಲಿಗೆ 11ನೇ ತಾರೀಕು ಹೋಗ್ತಾ ಇದ್ದಾರೆ ಡಿ.ಕೆ. ಅಂತಾರೆ, 14ಕ್ಕೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಅಂತಾರೆ, ಅದರಿಂದನೇ ಬದಲಾವಣೆ ಅಂತಾರೆ. ಇದರಲ್ಲಿ ಯಾವ್ದಿದೆ ಯಾವ್ದಿಲ್ಲ ಅನ್ನೋದನ್ನ ಹೇಳ್ಬೇಕಾದವ್ರು ಹೇಳಿದ್ರೆ ಅದಕ್ಕೆ ಬೆಲೆ ಬರುತ್ತೆ. ಈಗ ಮೈಕೊಂಡ ಶಾಸಕರು ದಲಿತ ಸಿಎಂ ಆಗಬೇಕು, ಸತೀಶ್ ಅವರೇ ಆಗಬೇಕು ಬಿಡಿ, ಹೇಳಿ ಸರ್, ಇದನ್ನು ಸೇರಿಸ್ಕೊಂಡು ಹೇಳಿ ಅಂತ ಹೇಳಿ. ಈಗ ಅವರವರ ನನಗೆ ಸ್ವಲ್ಪ ಮಾತಾಡಕ್ ಬಿಡ್ಬೇಕು ನೀವು, ಯಾಕೆಂದ್ರೆ ನಾನು ಪ್ಯಾನಲ್ ಅಲ್ಲಿ ಆಚೆ ಇದ್ದೀನಿ. ಟೈಮ್ ಟು ಮೀ, ಸ್ವಲ್ಪ ಅವಕಾಶ ಕೊಡಿ. ವೈಟ್ ಯಾವುದು ಹೇಳ್ತೀನಿ. ಈಗ ವೈಯಕ್ತಿಕ ಅಭಿಪ್ರಾಯಕ್ಕೆ, ವೈಯಕ್ತಿಕ ಮಾತುಗಳಿಗೆ
ನಮ್ಮಲ್ಲಿ ಬೆಲೆ ಸಿಗಲ್ಲ. ಕಲೆಕ್ಟಿವ್ ಲೀಡರ್ಶಿಪ್ ಯಾವತ್ತೂ ಕೂಡ ಬಂದಿರತಕ್ಕಂಥದ್ದು. ಜೊತೆಗೆ ಆಯ್ಕೆನೂ ಕೂಡ ಕಲೆಕ್ಟಿವ್ ಆಗಿ ಆಗಬೇಕು. ಪ್ರಯತ್ನ ಮಾಡಬೇಡಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆ ಒಂದು ಜಾಗಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಅನೇಕ ಜನ ಇರ್ತಾರೆ. ಆ ಖಾಲಿ ಆದಾಗ ತಾನೇ ಅದ್ರ ಚರ್ಚೆ ಬರಬೇಕಾಗಿರ್ತಕ್ಕಂಥದ್ದು. ಇವತ್ತು ಕುರ್ಚಿ ಖಾಲಿ ಇಲ್ಲ. ಈಗ ಅದಕ್ಕೆ ಬದಲೇನೆ ಇವೆಲ್ಲ ನಡೀತಾ ಇರಬೇಕಾದ್ರೆ ಮಗು ಹುಟ್ಟೋದಕ್ಕೆ ಬದಲೇನೆ ಗುಲಾಬಿ ಹೊಲಿಸ್ದಂಗೆ ಆಗ್ತಾ ಇದೆ. ಚರ್ಚೆ ಲೈನ್ ಯಾವ ರೀತಿ ಹೋಗ್ತದೆ ಅನ್ನೋದ್ರ ಮೇಲೆ ಹೋಗ್ಬೇಕು. ನಾನು ಈಗ ಇವರು ಇಕ್ಬಾಲ್ ಹುಸೇನು, ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಇನ್ನು ಅಂಥವ್ರು ಭಾಳ ಜನ ಇದ್ದಾರೆ. ಪರಮೇಶ್ವರ್ ಆಗಬೇಕು ಅಂತ ನೆನ್ನೆ ಇದ್ದಕ್ಕಿದ್ದಂಗೆ ಕೆ.ಎಚ್. ಮುನಿಯಪ್ಪನವರೇ ಮುಖ್ಯಮಂತ್ರಿ ಅಂತ ಅಂದರು. ನೀವು ಯಾರನ್ನು ತಗೊಳ್ತೀರಾ? ಇದು ಅನಿಸಿಕೆಗಳು, ಇದು ಅಭಿಪ್ರಾಯಗಳು. ಆದರೆ ಅದಕ್ಕೊಂದು ಕಾರ್ಯಸೂಚಿನೂ ಇದೆ, ವ್ಯಾಪ್ತಿ ಇದೆ, ಅದಕ್ಕೆ ವೇದಿಕೆ ಇದೆ, ಅದಕ್ಕೊಂದು ತೀರ್ಮಾನ ಆಗ್ತಕ್ಕಂಥ ರೀತಿ ನೀತಿಗಳಿವೆ. ಅದನ್ನು ಬಿಟ್ಟು ಊಹೆಗೆ ಇದಕ್ಕೆಲ್ಲ ರಾಜಕೀಯದಲ್ಲಿ ಅನೇಕ ನಡೆಯುತ್ತವೆ. ಆದರೆ ಕೊನೆಗೆ ರಿಸಲ್ಟ್ ಮಂಥನ ಆಗಿ ಒಂದು ರಿಸಲ್ಟ್ ಬರುತ್ತೆ. ಇದು ಅವಶ್ಯಕತೆಗಿನ್ನ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮಂಥ ಕಾರ್ಯಕರ್ತರಿಗೆ ನೋವಾಗುತ್ತೆ. ನಿಜ ಸರ್. ಇವಾಗ ನೀವೇ ಹೇಳಿದಾಗೆ ಈ ಅನಿಸಿಕೆ ಅಭಿಪ್ರಾಯಗಳು ಯಾಕೆ ಬಂದ್ಬಿಡುತ್ತೆ ಅಂತಂದ್ರೆ, ಈಗ ರಾಜಣ್ಣ ಅವರನ್ನ ಪಕ್ಷದಿಂದ ಅಂದ್ರೆ ಅವರ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಯಿತು, ಹೈಕಮಾಂಡ್ ನ ಡಿಸಿಷನ್ ಅದು. ಆದ್ರೆ ಈಗ ನವೆಂಬರ್ 7ನೇ ತಾರೀಕಿಗೆ ರಾಜಣ್ಣ ಅವ್ರ ಮನೆಗೇನೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅನ್ನೋದು, ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತಿದ್ದಾರೆ? ಅಲ್ಲಿಗೆ ಅಹಿಂದ ನಾಯಕರೆಲ್ಲರೂ ಕೂಡ ಒಂದಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವ ಭಾಗ ಇದು. ಸುರ್ಜೇವಾಲಾ ಅವರು ವಿರುದ್ಧವಾಗಿ ಮಾತನಾಡಿದ್ರು, ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ದ ಓಟ್ ಚೋರಿ ವಿಚಾರವಾಗಿ ನೇರವಾಗಿ ಮಾತನಾಡಿದ್ರು. ಈ ಕಾರಣಕ್ಕೆ ಉಚ್ಚಾಟನೆಗೊಳಪಟ್ಟ ಅಥವಾ ಸಚಿವ ಸ್ಥಾನದಿಂದ ವಜಾಗೊಂಡಂತ ರಾಜಣ್ಣ ಅವ್ರ ಮನೆಗೆ ಮುಖ್ಯಮಂತ್ರಿಗಳು ಹೋಗ್ತಿರೋದು ಯಾಕಪ್ಪ? ಇದು ಅಹಿಂದ ಬಲ ಪ್ರದರ್ಶನ ಅಲ್ಲದೆ ಇನ್ನೇನು? ಹಿಂಗೂ ಪ್ರಶ್ನೆ ಕೇಳೋರಿದ್ದಾರೆ. ಈಗ ಒಂದು ನಿಮಿಷ, ರಾಜಣ್ಣವರು ಮಂತ್ರಿಮಂಡಲದಿಂದ ತೆಗೆದಿದ್ದಾರೆ ಹೊರತು ಕಾಂಗ್ರೆಸ್ ಇಂದ ತೆಗೆದಿಲ್ವಲ್ಲ. ಟಿಲ್ ಟುಡೇ ಈಸ್ ಎ ಕಾಂಗ್ರೆಸ್ ಲೀಡರ್. ಕಾಂಗ್ರೆಸ್ ಮಂತ್ರಿ ಪದವಿ ಇರೋ 134 ಜನದಲ್ಲಿ ಒಬ್ಬರು ತಗೊಳ್ತೀವಿ. ಆದ್ರೆ ಕಾಂಗ್ರೆಸ್ ಇಂದ ಇರ್ತಕ್ಕಂಥ ಅವರು MLA ಈ ಟರ್ಮ್ ಮುಗಿಯೋವರೆಗೂ ಈಸ್ ಎ ಲೀಡರ್ ಆಫ್ ದಿ ನಮ್ಮ ಪಾರ್ಟಿ, ಒಬ್ಬ ಮುಖ್ಯಸ್ಥ. ಅದ್ರ ಮನೆಗೆ ಹೋದ್ರೆ ಉಚ್ಚಾಟಿತ ಅಂದ್ಬಿಟ್ರೆ ಕಾಂಗ್ರೆಸ್ ಇಂದ ಉಚ್ಚಾಟಿತ ಆಗಿದಾರಾ? ಇಲ್ವಲ್ಲ. ಅದೇ ಕಲ್ಪನೆ ಅಂದಿದ್ದು ನಾನು. ಇಂಥ ಚರ್ಚೆಗಳಿಗೆ ಗ್ರಾಸವಾಗೋದು, ಇಂಥ ಚರ್ಚೆಗಳು ಪ್ರಾರಂಭ ಆಗೋದು ಈ ರೀತಿಯೇ. ಈಗ ಉದಾಹರಣೆಗೆ ನಾವು ಇವರು ರಾಹುಲ್ ಗಾಂಧಿ ಅವ್ರನ್ನ ಅವ್ರನ್ನೇ ಟೀಕೆ ಮಾಡಿದಾಗ ಪಕ್ಷ ಒಂದ್ ನಿಮಿಷ. 2013ರಿಂದ 2018ರವರೆಗೆ ಕೇವಲ 122 ಸೀಟ್ಗಳ ಸರಳ ಬಹುಮತ ಇದ್ದಾಗ ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕರಾಗಿದ್ರು. ಅವಾಗ ಡೆಪ್ಟಿ CM ಪೋಸ್ಟ್ ಇರಲಿಲ್ಲ. ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ತರದವರು ಮಂತ್ರಿಮಂಡಲ ಸೇರ್ಲಿಕ್ಕೆ 8-9 ತಿಂಗಳು ಹೊಡೆದಾಡ್ಬಿಟ್ಟು ಆಮೇಲೆ ಒಳಗೆ ಬಂದ್ರವರು. ಆಮೇಲೆ ರಮೇಶ್ ಕುಮಾರ್ ರಾಯರೆಡ್ಡಿ ತರದವರೆಲ್ಲ 2.5 ವರ್ಷ ಕಾದ್ಬಿಟ್ಟು ಆಮೇಲೆ ಮಂತ್ರಿಗಳಾದ್ರು. ಪ್ರಶ್ನಾತೀತ. ಅವಾಗ ಯಾರು ಇಂಥ ಚರ್ಚೆಗಳೇ ನಡೀತಾ ಇರಲಿಲ್ಲ. ಮಂತ್ರಿಮಂಡಲಕ್ಕೆ ಯಾರು ಸೇರ್ತಾರೆ, ಯಾರು ಡ್ರಾಪ್ ಆಗ್ತಾರೆ ಹೊರ್ತಿದ್ರು. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರ್ತಿಲ್ಲ. ಆದ್ರೆ ಈಗ 136 ಪ್ಲಸ್ 2 ಬೈ ಎಲೆಕ್ಷನ್ 138 ಸೀಟ್ಗಳ ಸುಭದ್ರ ಸರ್ಕಾರ ಇದ್ದಾಗ ಮೊದಲನೇ ದಿವಸದಿಂದನೂ ಅಭದ್ರತೆ ಕಾಡ್ತಾ ಇದೆ. ಮೊದಲನೇ ದಿವಸದಿಂದನೂ 2.5 ವರ್ಷಗಳ ಒಪ್ಪಂದ ಇತ್ಯಾದಿ ನೀವು ಮಾತಾಡ್ತಾ ಬಂದ್ರಲ್ಲ, ಇನ್ನು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಆ ಬಗ್ಗೆ ಚರ್ಚೆ. ಆಮೇಲೆ ನಿಮ್ಮ ಕೃಷ್ಣ ಬೈರೇಗೌಡರು ಹೇಳ್ಬಿಟ್ರು, ನಮ್ಮ ಅವತ್ತೇ ಹೇಳಿದ್ರು 2.5 ವರ್ಷಗಳ ನಂತರ ನೀವು ಬಿಟ್ಕೊಡೋಕೆ ತಯಾರಾಗಬೇಕು ಅಂತ ಅವತ್ತೇ ಹೇಳಿದ್ರು ಅಂತ ಅಂದ್ಬಿಟ್ಟು ಮೊನ್ನೆ ಅವ್ರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ಈಗ ಈ ನಿಧಾನ ರೇಷ್ಮೆಜಿ 1 ಸೆಕೆಂಡ್ ಪ್ರೊಫೆಸರ್, ನೀವು ಮಾಧ್ಯಮದ ಹಿರಿಯ ನಾಯಕರು, ನಾನು ಒಂದು ಮಾತು ತಗೊಳ್ಳಿ. ಕೃಷ್ಣ ಬೈರೇಗೌಡರು ಮುಖ್ಯಮಂತ್ರಿಗಳ ಬದಲಾಗುವ ವಿಷಯ ಅಲ್ಲ 2.5 ವರ್ಷ ಕೇಳಿದ್ದು. ಮಂತ್ರಿಮಂಡಲದ ಚೇಂಜಸ್ ಆಗತ್ತೆ, ಮಂತ್ರಿಗಳ ಬದಲಾವಣೆ ಆಗ್ತಾರೆ. ಮಂತ್ರಿಗಳಲ್ಲಿ ನಾನು ಕೂಡ ತ್ಯಾಗ ಮಾಡಿ ಪಾರ್ಟಿ ಕೆಲಸ ಮಾಡಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ರು. ಅದೇ ಯಾವ ಮಾತನ್ನ ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಹೋಗ್ತದೆ. ವಿಷಯನ ಸರಿಯಾದ ರೀತಿಯಲ್ಲಿ ಗ್ರಹಿಸ್ಬೇಕು ಅನ್ನೋದು ನನ್ನ ಆಶಯ. ಅವ್ರೇನು ಹೇಳಿದ್ರು, ಮುಖ್ಯಮಂತ್ರಿ ಬದಲಾಗ್ತಾರೆ, ಆ ಟೈಮಲ್ಲಿ 2 ವರ್ಷಕ್ಕೆ ಆಗಿದೆ ಅಂತ ಹೇಳಿದ್ರ? ನೋ, ಪಕ್ಕ ಅವ್ರು ಹೇಳಿದ್ದು ಇವತ್ತಿಗೂ ಇದೆ. 2.5 ವರ್ಷಕ್ಕೆ ಇದು ಮಂತ್ರಿಮಂಡಲ ರಚನೆ ಆಗಬೇಕು ಅನ್ನೋ ಚರ್ಚೆ ಇದೆ. ಅದಕ್ಕೆ ನಾನು ಸಿದ್ಧಿದ್ದೇನೆ, ನನಗೆ ನೋವಿಲ್ಲ. ನಾನು
ಪಾರ್ಟಿ ಕೆಲಸ ಮಾಡಕ್ಕೂ ತಯಾರಿದ್ದೇನೆ, Correct, ಪಾರ್ಟಿಯ ಸಿಪಾಯಿ ಎಂದ್ರು. ಕರೆಕ್ಟ್ ಅದು ಸರ್, ಇದು ತಗೊಂಡು ಮಂತ್ರಿಮಂಡಲದ ಬದಲಾಯಿಸ್ತಾರೆ ಅಂತ ಅಲ್ಲ ಹೇಳಕ್ ಮಂತ್ರಿಮಂಡಲದ ಹೊರಟ್ರೆ ವಿಚಾರಕ್ಕೆ ಇದು ಸೀಮಿತವಾಗಿ ತಪ್ಪಾಗುತ್ತೆ. ಇರಬಹುದು. ಬಟ್ ರಾಜಣ್ಣ ಅವ್ರು ಇದೇ ವಿಚಾರಕ್ಕೆ ಏನನ್ಬಿಟ್ರು, ಈ ಶಫಲ್ ಯಾರು ಮಾಡ್ತಾರೆ ಅವರೇನೆ ಕಿಂಗು, ಸಿದ್ದರಾಮಯ್ಯನವರ ನೇತೃತ್ವದಲ್ಲಾದ್ರೆ ಅದು ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನೋ ಸೂಚನೆ. ಇದು ಇನ್ ಕೇಸ್ ವಿಳಂಬ ಆಗ್ಬಿಟ್ರೆ ಸಚಿವ ಸಂಪುಟ ಪುನಾರಚನೆ, ಅಲ್ಲಿ DK ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡ್ಲಿಕ್ಕೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಅವ್ರ ಮಾತಿನ ಅರ್ಥ ಇದೇ ಆಗಿತ್ತು. ಅಂದ್ರೆ ಯಾರ ನೇತೃತ್ವದಲ್ಲಿ ಕ್ಯಾಬಿನೆಟ್ ನ ಪುನರ್ರಚನೆಯೋ ಅಥವಾ ಅಲ್ಲ, ಮತ್ತೊಮ್ಮೆ ನೀವು ಹಾ. ಈಗ ಮೇಡಮ್ನವ್ರೆ ಲಕ್ಷ್ಮಿ ಸ್ವಲ್ಪ ಸ್ಮಿತಾ ಸರ್. ನಿಲ್ಸಿ. ಹೇಳಿ, ಅಯ್ಯೋ, ಪಾಪ ಬಹಳ ಫಾಸ್ಟ್ ಆಗಿದ್ದೀರಾ. ಇಲ್ಲ